ನಿಮ್ಮ ವಿಸ್ತಾರ ನ್ಯೂಸ್ನಲ್ಲಿ ಮೈಸೂರು ಕೊಡಗು ಕ್ಷೇತ್ರದ ಸ್ಫೋಟಕ ಸುದ್ದಿಯನ್ನು ತೆರೆದಿಡ್ತಾ ಇದೆ. ಸಂಸದ ಪ್ರತಾಪ್ ಸಿಂಹ ಸ್ಪರ್ಧೆಗೆ ವ್ಯಕ್ತವಾಗ್ತಾ ಇದೆ ತೀವ್ರ ವಿರೋಧ ಬಿಜೆಪಿಯಲ್ಲೇ. ಆರ್ಎಸ್ಎಸ್ ಮೈಸೂರು ಬಿಜೆಪಿ ನಾಯಕರೇ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಾಪ್ ಸಿಂಹ ಅವರ ಈ ಬಾರಿಯ ಗೆಲುವಿಗೆ. ಪ್ರತಾಪ್ ಸಿಂಹ ಬದಲು ಯದುವೀರ್ ಮಂಜುನಾಥ್ಗೆ ಮಣೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಬಿಜೆಪಿಯವರೇ. ಇನ್ನೇನು ಬಿಜೆಪಿಯಲ್ಲಿ ಟಿಕೆಟ್ ಘೋಷಣೆ ಆಗಬೇಕು, ಆದರೆ ಈ ಬಾರಿ ಹಾಲಿ ಸಂಸದರಿಗೆ ಬಹುತೇಕರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅದರ ಪೈಕಿ ಮೈಸೂರು ಕೊಡಗು ಕ್ಷೇತ್ರದ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೂ ಟಿಕೆಟ್ ಮಿಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹೌದಾ ಇದು? ಸಂಸದ ಪ್ರತಾಪ್ ಸಿಂಹ ಸ್ಪರ್ಧೆಗೆ ವ್ಯಕ್ತವಾಗ್ತಾ ಇದೆ ಬಹಳ ವಿರೋಧ. ಆರ್ಎಸ್ಎಸ್ ಮೈಸೂರು ಬಿಜೆಪಿ ನಾಯಕರಿಂದಲೇ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಪ್ರತಾಪ್ ಸಿಂಹ ಅವರ ಬದಲಿಗೆ ಯದುವೀರ್ ಹಾಗೂ ಮಂಜುನಾಥ್ ಅವರಿಗೆ ಟಿಕೆಟ್ ಕೊಡಿ ಅಂತ ಕೇಳಿ ಬರ್ತಾ ಇದೆಯಂತೆ. ಇನ್ನು ಪ್ರತಾಪ್ ಸಿಂಹ ಸ್ಪರ್ಧೆಗೆ ಆರ್ಎಸ್ಎಸ್ ಬಿಜೆಪಿ ನಾಯಕರೇ ಬಹಳ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರಿಗಾದ್ರೂ ಟಿಕೆಟ್ ಕೊಡಿ, ಪ್ರತಾಪ್ ಸಿಂಹ ಅವ್ರಿಗೆ ಮಾತ್ರ ಬೇಡವೇ ಬೇಡ ಅಂತ ವಾದ ಮಂಡಿಸ್ತಾ ಇದ್ದಾರೆ. ರಾಜವಂಶಸ್ಥ ಯದುವೀರ್ಗೆ ಟಿಕೆಟ್ ನೀಡುವಂತೆ ಒತ್ತಡ ಹೆಚ್ಚಿದೆ. ಕಾರಣ ಏನು? ಯಾರಿಗಾದ್ರೂ ಟಿಕೆಟ್ ಕೊಡಿರಿ, ಪ್ರತಾಪ್ ಸಿಂಹ ಅವ್ರಿಗೆ ಮಾತ್ರ ಬೇಡ ಅಂತ ವಾದ ಮುಂದಿಡ್ತಾ ಇದ್ದಾರೆ. ಇದು ಕಾರಣ ಏನು? ರಾಜವಂಶಸ್ಥ ಯದುವೀರ್ಗೆ ಟಿಕೆಟ್ ನೀಡುವಂತೆ ಒತ್ತಡ ಹೆಚ್ಚಿದೆ. ಯದುವೀರ್ರನ್ನ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಕೂಡ ಸಂಪರ್ಕ ಮಾಡಿದೆ. ರಾಜಮನೆತನದವರು ಪ್ರಮೋದಾದೇವಿ ಅನುಮತಿಗಾಗಿ ಯದುವೀರ್ ಕಾಯ್ತಾ ಇದ್ದಾರಂತೆ. ಪ್ರತಾಪ್ ಸಿಂಹ ಸ್ಪರ್ಧೆಗೆ ಆರ್ಎಸ್ಎಸ್ ವಿರೋಧ ಇದೆ, ಬಿಜೆಪಿಯ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಒಂದಾ ಯದುವೀರ್ ಅವರು ಕೊಡಿ, ಇಲ್ಲ ಡಾಕ್ಟರ್ CN ಮಂಜುನಾಥ್ ಅವರು ಕೊಡಿ ಅಂತ ಎರಡು ಆಯ್ಕೆಗಳು ಹೈಕಮಾಂಡ್ನ ಮುಂದೆ ಇದೆ. ಅದರಲ್ಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಯದುವೀರ್ ಅವರಿಗೆ ಯಾಕೆ ಕೊಡಬಹುದು ಅಂತ ಕೇಳಿದ್ರೆ, ಪಕ್ಕದಲ್ಲಿ ಮಂಡ್ಯ ಇದೆ, ಈ ಕಡೆಯಿಂದ ಚಾಮರಾಜನಗರ ಇದೆ, ಈ ಭಾಗಕ್ಕೂ ಕೂಡ ಅವರ ಪ್ರಭಾವ ವ್ಯಾಪಿಸಬಹುದು ಯದುವೀರ್ ಅವರ. ಹಾಗಾಗಿ ಆ ಕ್ಷೇತ್ರಗಳನ್ನು ಗೆಲ್ಲಬಹುದು ಅನ್ನುವಂಥ ಒಂದು ಕ್ಯಾಲ್ಕುಲೇಷನ್ ಹೈಕಮಾಂಡ್ಗೆ ಇದ್ದೇ ಇದೆ. ಇನ್ನು CN ಮಂಜುನಾಥ್ ಅವರಿಗೆ ಈಗಾಗಲೇ ಬೆಂಗಳೂರು ಗ್ರಾಮಾಂತರದಿಂದ ಟಿಕೆಟ್ ಕೊಡಬಹುದು ಅಂತ ಹೇಳಲಾಗ್ತಾ ಇತ್ತು. ಮಂಡ್ಯದಿಂದ ಅಂತೂ ಇಲ್ಲ, ಹಾಸನ ಅಂತ ಮೊದಲು ಹೇಳಲಾಗ್ತಾ ಇತ್ತು. ಆದರೆ ಅದಕ್ಕೂ ಹೆಚ್ಚಾಗಿ ಮೈಸೂರು ಕೊಡಗಿನಿಂದ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಇತ್ತ ಮೈಸೂರಿನ ಮೇಲೆ ಡಾಕ್ಟರ್ ಮಂಜುನಾಥ್ಗೆ ಒಲವು ಹೆಚ್ಚಿದೆ. ಜಯದೇವ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಒಲವು ಹೆಚ್ಚಾಗಿದೆ. ಹಾಗಾಗಿ ಡಾಕ್ಟರು ಕೂಡ ಅಲ್ಲಿಂದಲೇ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ, ಅವರು ಬಿಜೆಪಿಗೆ ಅವರನ್ನ ಕರೆ ತಂದು ಬಿಜೆಪಿಯಿಂದ ಅವರಿಗೆ ಟಿಕೆಟ್ ಕೊಡಲೂಬಹುದು, ಅಥವಾ ಮೈತ್ರಿಯಾಗಿ ಇಳಿಸಿದ್ರೆ ಅಲ್ಲಿ ಹೆಚ್ಚಿನ ಸ್ಥಾನ ಕೊಡಬೇಕಾಗುತ್ತೆ, 4 ಕೊಡಬೇಕಾಗುತ್ತೆ. ಹಾಗಾಗಿ ಮಂಜುನಾಥ್ ಅವರ ಆಯ್ಕೆ ಗೊತ್ತಿಲ್ಲ, ಅಷ್ಟು ಪಕ್ಕಾ ಅಂತ ಅನಿಸ್ತಾ ಇಲ್ಲ. ಬಟ್ ಯದುವೀರ್ ಅವರನ್ನ ಚುನಾವಣೆಯಲ್ಲಿ ಈ ಬಾರಿ ಮೈಸೂರಿನಿಂದ ಕಣಕ್ಕಿಳಿಸಬೇಕು, ಮೈಸೂರು ಕೊಡಗು ಕ್ಷೇತ್ರದಿಂದ ಕಣಕ್ಕಿಳಿಸಬೇಕು ಅನ್ನೋದು ಆಗ್ತಾರೆ ಇದೆ. ಬಿಜೆಪಿಯಿಂದಲೇ ಸಾರಾ ಮಹೇಶ್ ಕಣಕ್ಕಿಳಿಯೋದಕ್ಕೆ ತೆರೆಮರೆಯ ಕಸರತ್ತು ಆಗ್ತಾ ಇದೆಯಂತೆ. ಇನ್ನು ಶಿಲ್ಪಾ ಅರುಣ್ ಯೋಗಿರಾಜ್ ಮನೆ ಬಾಗಿಲನ್ನು ಬಿಜೆಪಿ ನಾಯಕರು ತಟ್ಟಿದ್ದಾರೆ. ಯಾಕೆ ಪ್ರತಾಪ್ ಸಿಂಹ ಇರುವಾಗ ಇಷ್ಟೆಲ್ಲ ಮನೆ ಬಾಗಿಲು ಯಾಕೆ ತಟ್ಟಿದ್ದಾರೆ ಗೊತ್ತಿಲ್ಲ. ಕಲಾಕ್ಷೇತ್ರದಲ್ಲಿ ಮುಂದುವರೆದಿದ್ದಾರೆ. ಹಾಗಾಗಿ ಈ ಬಾರಿ ರಾಮನ ವಿಗ್ರಹವನ್ನು ಕೂಡ ಕೆತ್ತಿದಂಥವರು ಹೌದು ಯೋಗಿರಾಜ್ ಅವರು, ಅರುಣ್ ಯೋಗಿರಾಜ್ ಅವರು. ಹಾಗಾಗಿ ಅವ್ರನ್ನು ಕೂಡ ಸ್ಪರ್ಧೆ ಮಾಡಿಸಬಹುದು ಅಂತ ಹೇಳಲಾಗ್ತದೆ. ಬಿಜೆಪಿಯಲ್ಲಿ ಎಲ್ಲನೂ ಅಚ್ಚರಿಯೇ ಆಗುತ್ತೆ. ಹಾಗಾಗಿ ಯಾವುದನ್ನು ಹೇಳೋದಕ್ಕೆ ಬರೋದಿಲ್ಲ. ನಾಳೆ ಬೆಳಗ್ಗೆ ಎದ್ದು ಪ್ರತಾಪ್ ಸಿಂಹ ಅವರು ಕೊಟ್ಟರು ಈ ಥರದ್ದೆಲ್ಲ ನಡೀತಾ ಇದೆ. ನೋಡೋಣ ರಂಗಸ್ವಾಮಿ ಏನು ಹೇಳ್ತಾರೆ ಅಂತ ಹೇಳಿ. ರಂಗಸ್ವಾಮಿ ಬಿಜೆಪಿಯಲ್ಲಿ ಯಾವುದನ್ನು ಹೀಗೆ ಆಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ನಾಳೆ ಬೆಳಗ್ಗೆ ಬಂದು ಪ್ರತಾಪ್ ಸಿಂಹ ಅವರೇ ನೀವೇ ಸ್ಪರ್ಧೆ ಮಾಡಿ ಅಂತ ಹೇಳಿದ್ರು ಅಂತ. ಆದರೆ ನನಗೆ ಆಶ್ಚರ್ಯ ಆಗ್ತಾ ಇರೋದು, ಪ್ರತಾಪ್ ಸಿಂಹ ಹೇಳ್ತಾ ಇದ್ದಾರೆ ನಾನು ಕೆಲಸ ಮಾಡಿದ್ದೀನಿ, ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀನಿ, ಹಾಗಾಗಿ ನನಗೇ ಟಿಕೆಟ್ ಸಿಗುತ್ತೆ ಅಂತ ಬಹಳ ಕಾನ್ಫಿಡೆಂಟ್ ಆಗಿದ್ದಾರೆ ಅವರು. ಬಟ್ ಆ ಕ್ಷೇತ್ರಕ್ಕೆ ಇಷ್ಟೆಲ್ಲ ಚರ್ಚೆ ಆಗ್ತಾ ಇದೆಯಾ ಅಂತ ಕಾರಣ ಏನು? ವಾಸುದೇವ್, ರಾಜಕಾರಣದಲ್ಲಿ ಅಭಿವೃದ್ಧಿ ಮಾತ್ರ ಒಂದು ಅಭ್ಯರ್ಥಿಯ ಆಯ್ಕೆಯಲ್ಲಿ ಮೇಜರ್ ಕ್ರೈಟೀರಿಯಾ ಅಂತ ಸಹಜವಾಗಿ ಇಲ್ಲ. ಯಾಕೆಂತಂದ್ರೆ ನಿರಂತರವಾಗಿ ದೊಡ್ಡ ಪ್ರಮಾಣದ ಅಭಿವೃದ್ಧಿಯನ್ನ ಮಾಡಿದಂತವರು, ಅಭಿವೃದ್ಧಿಗಾಗಿಯೇ ರಾಜಕಾರಣಕ್ಕೆ ಬಂದಂತ ಅನೇಕರು, ರಾಜಕಾರಣವನ್ನೇ ತ್ಯಜಿಸಿ ನಿಷ್ಕ್ರಿಯರಾಗಿರುವಂತಹ ಅನೇಕ ಉದಾಹರಣೆಗಳಿದ್ದಾವೆ. ಪ್ರತಾಪ್ ಸಿಂಹ ಅವರ ಕಾನ್ಫಿಡೆನ್ಸ್ ಕೂಡ ಅಂತಹದ್ದೇ. ಅಂದ್ರೆ ನಾನು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೇನೆ, ಆ ಕಾರಣಕ್ಕಾಗಿ ನನಗೆ ಹೈಕಮಾಂಡ್ ಇರಬಹುದು ಅಥವಾ ಬೇರೆ ಯಾವುದೇ ಸಂದರ್ಭದಲ್ಲೂ ಕೂಡ ನನಗೆ ಟಿಕೆಟ್ ತಪ್ಪಿಸೋದಿಲ್ಲ ಅನ್ನುವ ವಿಶ್ವಾಸದಲ್ಲಿ ಖುದ್ದು ಪ್ರತಾಪ್ ಸಿಂಹ ಅವರು ಇದ್ದಾರೆ. ಆದ್ರೆ ನಡೀತಾ ಇರುವಂತಹ ರಾಜಕೀಯ ಚರ್ಚೆಗಳು ಬೇರೆಯದ್ದೇ ಸ್ವರೂಪದ್ದಾಗಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಸ್ಥಳೀಯ ಮಟ್ಟದ ಜನಾಭಿಪ್ರಾಯ ಸಂಗ್ರಹಣೆಯ ಸಂದರ್ಭದಲ್ಲಿ ಪದಾಧಿಕಾರಿಗಳ ಲಿಸ್ಟ್ ಅನ್ನ ಮಾಡಲಾಯಿತು. ಆ ಲಿಸ್ಟ್ ನಲ್ಲಿ ವೋಟಿಂಗ್ ಅನ್ನ ಮಾಡಿಸಲಾಯಿತು. ಆ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರು ಹೇಳ್ತಾ ಇರುವಂತಹದ್ದು 90% ಕಾರ್ಯಕರ್ತರು ಅಥವಾ ಬಿಜೆಪಿಯ ಪದಾಧಿಕಾರಿಗಳು ನನಗೆ ವೋಟ್ ಹಾಕಿದ್ದಾರೆ ಅಂತ. ಆದ್ರೆ ಅಲ್ಲಿನ ಬಿಜೆಪಿಯ ಕಚೇರಿ ಒಳಗಡೆಯಿಂದ ಬರ್ತಾ ಇರುವಂತಹ ಚರ್ಚೆ ಏನು ಅಂತಂದ್ರೆ, ಪ್ರತಾಪ್ ಸಿಂಹ ಅವರಿಗೆ ಬಹುತೇಕ ಕಾರ್ಯಕರ್ತರು ಅಥವಾ ನಾಯಕರು
ನಾಯಕರು ಆಸಕ್ತಿಯನ್ನ ತೋರಿಸಿಲ್ಲ ಅನ್ನುವಂತಹದ್ದು. ಈ ರೀತಿಯ ಚರ್ಚೆಗಳು ಸ್ಥಳೀಯ ಮಟ್ಟದಲ್ಲಿದ್ರೆ, ರಾಜ್ಯ ಮಟ್ಟದಲ್ಲಿ ಪ್ರತಾಪ್ ಸಿಂಹ ಅವರು ವಿ ಸೋಮಣ್ಣ ಅವರ ಜೊತೆಗೆ ಹೆಚ್ಚು ಒಡನಾಟವನ್ನ ಇಟ್ಕೊಂಡಿರುವ ಕಾರಣಕ್ಕಾಗಿ BS ಯಡಿಯೂರಪ್ಪ ಮತ್ತು ಅವರ ಪುತ್ರ ಆಗಿರುವಂತಹ BY ವಿಜಯೇಂದ್ರ ಅವರ ಬಣದವರು ಪ್ರತಾಪ್ ಸಿಂಹ ಅವರ ಮೇಲೆ ನಿರಾಸಕ್ತಿಯನ್ನು ಹೊಂದಿದ್ದಾರೆ ಅನ್ನುವಂತಹ ಚರ್ಚೆಗಳು ಕೂಡ ಕಂಡು ಬರ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿಯೇ ನಿನ್ನೆ BY ವಿಜಯೇಂದ್ರ ಅವರು ಮೈಸೂರು ಸೇರಿದಂತೆ ಒಂದಷ್ಟು ಟಿಕೆಟ್ ಬದಲಾವಣೆ ಆಗಬಹುದು ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು. ಆ ಸಂಬಂಧವಾಗಿ ಪ್ರತಾಪ್ ಸಿಂಹ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷರಿಗೆ ನನ್ನ ಮೇಲೆ ಒಲವಿದೆ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಇದು ರಾಜ್ಯ ಮಟ್ಟದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಇನ್ನು ರಾಷ್ಟ್ರ ಮಟ್ಟದಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಇರ್ಬೋದು, ಅಥವಾ ಗೃಹ ಸಚಿವ ಅಮಿತ್ ಶಾ ಅವರಿರಬಹುದು, ಅಥವಾ ಬಿಜೆಪಿ ರಾಜ್ಯಾಧ್ಯಕ್ಷ ನಡ್ಡಾ ಅವರಿರಬಹುದು, ಹೀಗೆ ಅನೇಕರ ಖುದ್ದು ಪರಿಚಯ ಇದೆ. ಆದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಆಗುವಂತಹ ಬದಲಾವಣೆಗಳು ಏನಾದ್ರೂ ಇರಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ಸ್ಥಳೀಯವಾಗಿ ಅವರಿಗೆ ಒಂದಷ್ಟು ವಿರೋಧ ಇರುವ ಕಾರಣಕ್ಕಾಗಿ ಆ ವಿರೋಧಕ್ಕೆ ಮಣೆ ಹಾಕಬಹುದು ಅನ್ನುವಂತಹ ಲೆಕ್ಕಾಚಾರಗಳಿದೆ. ಆಗೊಂದು ವೇಳೆ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆದ್ರೆ ಮಾತ್ರ ಆಲ್ಟರ್ನೇಟ್ ಕ್ಯಾಂಡಿಡೇಟ್ ಗಳನ್ನು ನಿಟ್ಟಿನಲ್ಲಿ ಡಾಕ್ಟರ್ ಮಂಜುನಾಥ್ ರವರ ಹೆಸರು, ರಾಜವಂಶಸ್ಥ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹೆಸರು ಮತ್ತು ಮೈತ್ರಿ ಅಭ್ಯರ್ಥಿಯಾಗಿ ಸಾರಾ ಮಹೇಶ್ ಅವರ ಹೆಸರು, ಹೀಗೆ ಅನೇಕರು ಚರ್ಚೆಗೆ ಬರ್ತಾರೆ. ಸದ್ಯಕ್ಕಂತೂ ಇರುವ ಪರಿಸ್ಥಿತಿಯಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗಬಹುದು, ಅವರು ಟಿಕೆಟ್ ಸಿಕ್ಕರೆ ಗೆದ್ದು ಬರ್ತಾರೆ ಅನ್ನುವಂತಹ ಲೆಕ್ಕಾಚಾರದ ಮಾತುಗಳೇ ಸ್ಥಳೀಯವಾಗೂ ಇರುವ ಕಾರಣಕ್ಕಾಗಿ ಏನಾಗುತ್ತೆ ಅನ್ನುವಂತಹದ್ದು ಸಹಜವಾಗಿ ಒಂದಷ್ಟು ಚರ್ಚೆಗಳ ಆಚೆಗಿನ ಕುತೂಹಲವಾಗಿ ಸದ್ಯಕ್ಕೆ ಕಾಣಿಸ್ತಾ ಇದೆ ಅಷ್ಟೇ. ಓಕೆ, ಥ್ಯಾಂಕ್ ಯು ರಂಗಸ್ವಾಮಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.